ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ಪ್ರಮುಖ ಸುದ್ದಿಗಳು. ನಿಮಗೆ ಸ್ವಾಗತ. ಕರ್ನಾಟಕ ರಾಜಕೀಯದಲ್ಲಿ ಕೇವಲ 48 ಗಂಟೆಗಳಲ್ಲಿ ಹೈಡ್ರಾಮಾ ಶುರುವಾಗಿದೆ. ಒಂದೆಡೆ ಸಚಿವ ಸ್ಥಾನಕ್ಕೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ದಿಢೀರ್ ರಾಜೀನಾಮೆ ನೀಡಿದೆ. ಮತ್ತೊಂದೆಡೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಜ್ಯದ ಜನತೆಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೌದು, ಯಾರ್ಯಾರು ಅರ್ಹರಿದ್ದಾರೋ ಅವರಿಗೆ ಕೂಡ ಮಾತ್ರ ಗ್ಯಾರಂಟಿ ಕೊಡ್ತಿರು ಎಂದು ಡಿ.ಕೆ. ಶಿವಕುಮಾರ್ ಖಡಕ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ರೀತಿ ನಮಗೂ ಕೂಡ 2,000 ರೂಪಾಯಿ ಕೊಡಿ ಎಂದು ಸಣ್ಣ ಹುಡುಗ ಡಿಕೆಶಿ ವಿಡಿಯೋ ಮೂಲಕ ಡಿಮ್ಯಾಂಡ್ ಮಾಡಿದ್ದಾನೆ. ಈ ಎಲ್ಲಾ ರೋಚಕ ಸುದ್ದಿಗಳು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾವ ಊರಿನಿಂದ ವಿಡಿಯೋ ನೋಡ್ತೀರಾ ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಗ್ಯಾರಂಟಿ ಯೋಜನೆಗಳಿಗೆ ಡಿ.ಕೆ. ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಮೊದಲನೇ ಪ್ರಮುಖ ಸುದ್ದಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಆಗುತ್ತವೆ ಅನ್ನುವ ವದಂತಿ ಭಾರಿ ವೈರಲ್ ಆಗ್ತಿತ್ತು. ಆದರೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಭೆಯಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಡಿ.ಕೆ.ಸಿ ಅವರು ಕೂಡ ಹೇಳಿರುವಂತಹ ಪ್ರಕಾರ ಇನ್ಮುಂದೆ ಪರ ರಾಜ್ಯದವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗೋಲ್ಲ. ಅಷ್ಟೇ ಅಲ್ಲ, ಒಂದೇ ಕುಟುಂಬದಲ್ಲಿ 3-4 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನು ಪಡಿತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದರೆ ಇದರಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಹಾಗಾಗಿ ಮೊದಲು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಸಂಪೂರ್ಣವಾಗಿ ಪರಿಸ್ಮರಣೆ ಮಾಡಲಾಗುತ್ತದೆ. ಯಾರು ನಿಯಮಾನುಸಾರ ಅರ್ಹರಿದ್ದಾರೋ ಅವರಿಗೆ ಕೂಡ ಮಾತ್ರ ಪ್ರತಿ ತಿಂಗಳು ಕೂಡ ಹಣ ಖಾತೆಗೆ ಜಮೆ ಆಗುತ್ತದೆ. ಅನರ್ಹರು ಲಿಸ್ಟ್ನಿಂದ ಬೀಳಲಿದ್ದಾರೆ. ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳಿಗೆ ಡಿ.ಕೆ. ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಮೊದಲನೇ ಪ್ರಮುಖ ಸುದ್ದಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಆಗುತ್ತವೆ ಅನ್ನುವ ವದಂತಿ ಭಾರಿ ವೈರಲ್ ಆಗ್ತಿತ್ತು. ಆದರೆ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಭೆಯಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಡಿ.ಕೆ.ಸಿ ಅವರು ಕೂಡ ಹೇಳಿರುವಂತಹ ಪ್ರಕಾರ ಇನ್ಮುಂದೆ ರಾಜ್ಯದವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗೋಲ್ಲ. ಅಷ್ಟೇ ಅಲ್ಲ, ಒಂದೇ ಕುಟುಂಬದಲ್ಲಿ 3-4 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡನ್ನು ಪಡಿತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದರೆ ಇದರಿಂದ ಬೊಕ್ಕಸ ಖಾಲಿ ಆಗ್ತಾ ಇದೆ. ಹಾಗಾಗಿ ಮೊದಲು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗಳನ್ನು ಸಂಪೂರ್ಣವಾಗಿ ಪರಿಸ್ಮರಣೆ ಮಾಡಲಾಗುತ್ತದೆ. ಯಾರು ನಿಯಮಾನುಸಾರ ಅರ್ಹರಿದ್ದಾರೋ ಅವರಿಗೆ ಕೂಡ ಮಾತ್ರ ಪ್ರತಿ ತಿಂಗಳು ಕೂಡ ಹಣ ಖಾತೆಗೆ ಜಮೆ ಆಗುತ್ತದೆ. ಅನರ್ಹರು ಲಿಸ್ಟ್ನಿಂದ ಹೊರ ಬೀಳಲಿದ್ದಾರೆ. ನಾಲ್ಕನೇ ಸುದ್ದಿ ನೋಡೋಣ ಸ್ನೇಹಿತರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ, ಹಸ್ತ ಮತ್ತು ಡಿ.ಕೆ.ಸಿ ಅಸಹಾಯಕತೆ. ಸ್ನೇಹಿತರೆ, ಮೂರನೇ ದೊಡ್ಡ ಸುದ್ದಿ, ಕರ್ನಾಟಕ ರಾಜಕೀಯದಲ್ಲಿ ತಕ್ಷಣ ತಲ್ಲಣ ಸೃಷ್ಟಿಸಿದೆ. ಮಾತು ಕೊಟ್ಟಂತೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ನೀಡಲಿಲ್ಲ ಅಂತ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರು ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ನೀಡಿದ್ದಾರೆ. ಅವರಿಗೆ ಬೆಂಗಳೂರು ಅಭಿವೃದ್ಧಿಗೆ ಬದಲು ಜಲಸಂಪನ್ಮೂಲ ಖಾತೆ ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಕೂಡ ರಹಸ್ಯ ಬಿಚ್ಚಿಟ್ಟ ಡಿ.ಕೆ.ಸಿ ಅವರು ಕೂಡ ನಾನು ಮತ್ತು ನನ್ನ ತಮ್ಮ ಹೋಗಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಖಾತೆ ಕೊಡುವುದಾಗಿ ಮಾತು ಕೊಟ್ಟಿದ್ದು ನಿಜ. ಆದರೆ ಹೈಕಮಾಂಡ್ ಕೊನೆಯ ಕ್ಷಣದಲ್ಲಿ ಕೃಷ್ಣ ಬೈರೇಗೌಡ ಅವರಿಗೆ ಆ ಖಾತೆ ನೀಡಿದ ಹೈಕಮಾಂಡ್ ನಿರ್ಧಾರದ ಮುಂದೆ ನಾವೇನು ಮಾಡೋಕೆ ಆಗೋಲ್ಲ ಅಂತ ತಮ್ಮ ಅಸಹಾಯಕತೆ ಹೊರಹಾಕಿದ್ದಾರೆ. ಇತ್ತ ಕೃಷ್ಣ ಬೈರೇಗೌಡ ಅವರು ಕೂಡ ಕಂದಾಯ ಇಲಾಖೆಯ ಕೆಲಸ ನೋಡಿ ಮೆಚ್ಚಿದ ಹೈಕಮಾಂಡ್ ಅವರಿಗೆ ಕೂಡ ಈ ಪ್ರಬಲ ಖಾತೆ ನೀಡಿದೆ ಹಿನ್ನೆಲೆ ಆಗ್ತಾ ಇದೆ. ಸದ್ಯ ಮುನಿಸಿಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ತಮಿಳುನಾಡತ್ತ ತೆರಳಿದ್ದಾರೆ ಎನ್ನಲಾಗ್ತದೆ ಸ್ನೇಹಿತರೆ. ಇನ್ನೊಂದು ಮಾಹಿತಿಗೆ ಹೋಗೋಣ. ಕೆ.ಎನ್. ರಾಜಣ್ಣ ಕೌಂಟರ್, ಹೈಕಮಾಂಡ್ ಶಾಕ್. ಸುದ್ದಿ, ಸಿದ್ದರಾಮಯ್ಯನವರು ಕೂಡ ಆಪ್ತರಾಗಿರುವಂತಹ ಕೆ.ಎನ್. ರಾಜಣ್ಣ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನು ಸಮರ್ಥಿಸಿಕೊಂಡು ಸ್ವಯಂ ಪಕ್ಷದ ಡಿ.ಕೆ.ಸಿ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ. ಯಾರೀ ಟ್ರಬಲ್ ಶೂಟರ್, ನೀವೇ ಮಾಧ್ಯಮದವರು ಸೃಷ್ಟಿ ಮಾಡ್ತಿರೋದು. ಡಿ.ಕೆ.ಸಿ ನಿಜವಾಗಲೂ ಕೂಡ ಟ್ರಬಲ್ ಶೂಟರ್ ಆಗಿದ್ರೆ ಆಸಾಂಗೆ ಹೋಗಿ ಟ್ರಬಲ್ ಯಾಕೆ ಸಾಲ್ವ್ ಮಾಡಲಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇನ್ನೊಂದೆಡೆ ಹೈಕಮಾಂಡ್ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಶಾಕಿಂಗ್ ಸಂದೇಶ ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕೊಟ್ಟಿರುವಂತಹ ಖಾತೆ ಬದಲಾವಣೆ ಸಾಧ್ಯವಿಲ್ಲ ಎಂದು
ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಏಕೆಂದರೆ ಒಬ್ಬ ಖಾತೆ ಬದಲಾಯಿಸುವುದರೆ ಬೇರೆ ಸಚಿವರು ಕೂಡ ಒತ್ತಡ ಹೇರಬಹುದು ಎನ್ನುವುದು ಹೈಕಮಾಂಡ್ ಲೆಕ್ಕಾಚಾರ. ರಾಮಲಿಂಗಾರೆಡ್ಡಿ ಅವರು ಕೂಡ ನಮಗೆ ಖಾತೆ ಸಿಗಲಿಲ್ಲ ಅನ್ನುವ ನೋವಿನಿಗಿಂತ ತಾವೇ 2 ಬಾರಿ ಮಾತು ಕೊಟ್ಟ ಈಗ ಕೈ ಕೊಟ್ಟರಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿಯಾಗಿ ನೋವು ತಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಸ್ನೇಹಿತರೆ, ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ ಮತ್ತು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೃಷ್ಣ ಬೈರೇಗೌಡ ಅವರು ಕೂಡ ಬೆಂಗಳೂರು ಖಾತೆ ಕೊಟ್ಟಿದ್ದು ಸರಿಯೋ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಯೂಟ್ಯೂಬ್ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು, ಮತ್ತೆ ಸಿಗೋಣ.